ಹಾಯ್ ಫ್ರೆಂಡ್ಸ್, ನಾನು ಮೋಹನ್ ಮಾತಾಡ್ತಿರೋದು. ಕೆಲವೊಂದು ಪ್ಲೇಸ್ಗಳು ಹೋಗ್ಬಿಟ್ಟು ಬಂದ್ರೂ ಮತ್ತೆ ಇನ್ನೊಂದು ಸತಿ ಹೋಗಬೇಕು ಅಂತ ಅನಿಸುತ್ತಲ್ವಾ? ಆ ಥರ ಪ್ಲೇಸೇ ಇದೊಂದು ಜಾಗ, ಒಳ್ಳೆ ಜಾಗ. ಇದು ಯಾವುದಪ್ಪ ಅಂದರೆ ಶ್ರೀರಂಗಂ ಅಂತ, ತಿರುಚಿಯಲ್ಲಿರುವಂಥ ಶ್ರೀರಂಗಂ ದೇವಸ್ಥಾನ. ನೋಡಿ, ಡೇಯಲ್ಲಿ ಟ್ರಾವೆಲಿಂಗ್ ಆಯಿತು, ನೈಟಲ್ಲೂ ಟ್ರಾವೆಲಿಂಗ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್, ಶ್ರೀರಂಗಂ ಅಂದರೆ ಬರೀ ಟೆಂಪಲ್ ಅಲ್ಲ, ಇದೊಂದು ಟೆಂಪಲ್ ಟೌನು. ಬೆಳಗ್ಗೆ ಎದ್ದರೆ ಮಂತ್ರ, ಮಧ್ಯಾಹ್ನ ಜನಗಳ ಓಡಾಟ, ಸಾಯಂಕಾಲ ಭಜನೆ, ದೇವ್ರ ನಾಮಗಳು. ಇಡೀ ಪ್ರಪಂಚದಲ್ಲೇ ಜೀವಂತವಾಗಿರುವಂಥ ದೊಡ್ಡ ದೇವಸ್ಥಾನ ಯಾವುದಪ್ಪ ಅಂದರೆ ಇದೊಂದೇ, ಶ್ರೀರಂಗಂ ಒಂದೇ. ಯುನೆಸ್ಕೋಯಿಂದ ಡಿಕ್ಲೇರ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಯಾವುದೇ ಕೂಡ ಹಬ್ಬ ಹರಿದಿನಗಳಾಗಲಿ, ಪೂಜಾ ಕಾರ್ಯಕ್ರಮ ಆಗಲಿ, ರಥ ಉತ್ಸವ ಆಗಲಿ, ಎಲ್ಲ ಪದ್ಧತಿಗಳು ಬಂದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ದೇವಾಲಯ ಇದು. ಇಲ್ಲಿ ಬಂದು ಯಾವುದೇ ಸಂಪ್ರದಾಯಗಳು, ಆಚರಣೆಗಳು ಯಾವುದೂ ಕೂಡ ಇದುವರೆಗೂ ಚೇಂಜ್ ಆಗಿಲ್ಲ. ಇವತ್ತೂ ಅದು ನಡ್ಕೊಂಡು ಬರ್ತಾ ಇದೆ. ಶ್ರೀರಂಗಂಗೆ ಸೋಲ್ ಕೊಟ್ಟವ್ರು ಯಾರಪ್ಪ ಅಂದರೆ ಇವರೇ, ಶ್ರೀರಾಮಾನುಜಾಚಾರ್ಯರು. ಅವರು ಫಿಲಾಸಫರ್ ಮಾತ್ರ ಅಲ್ಲ, ಅವರೊಬ್ಬರು ಪ್ರಾಕ್ಟಿಕಲ್ ಥಿಂಕರ್. ಶ್ರೀರಾಮಾನುಜಾಚಾರ್ಯರು ಸುಮಾರು 900 ವರ್ಷ ಹಿಂದೆಯೇ ಇಲ್ಲಿ ಜನಗಳಿಗೆ ಪೂಜಾ ಪದ್ಧತಿಗಳನ್ನ ಹೇಳ್ಕೊಟ್ಟು ಅವರು ಅಲ್ಲೇ ಉಳ್ಕೊಂಡ್ರು. ಇವ್ರ ದೇಹನ 6 ತಿಂಗಳಿಗೂ ಒಂದು ಸತಿ ಆಯುರ್ವೇದಿಕ್ ಐಟಮ್ಗಳಿಂದ ಲೇಪನ ಮಾಡಿ ಸಂರಕ್ಷಿಸ್ಕೊಂಡು ಬಂದಿದ್ದಾರೆ, ಇಲ್ಲಿವರೆಗೂ ಬಂದಿದ್ದಾರೆ. ಇಲ್ಲಿ ಮೂಲ ದೇವರು ಬಂದು ಶ್ರೀ ರಂಗನಾಥ ಸ್ವಾಮಿ. ಎಲ್ಲ ಕಡೆನೂ ಆದಿಶೇಷನ ಮೇಲೆ ಮಲಗಿರುವಂಥದ್ದು ದೇವಸ್ಥಾನ ನೀವು ನೋಡಿರ್ತೀರ, ಮೂರ್ತಿನ. ಅದು ಬಂದು ಯಾವಾಗಲೂ ಪೂರ್ವಾಭಿಮುಖವಾಗಿ ಮಲಗಿರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ದಕ್ಷಿಣಾಭಿಮುಖವಾಗಿ ಮಲಗಿದ್ದಾರೆ. ಈ ದೇವಸ್ಥಾನದಲ್ಲಿರುವಂಥ ಮೂಲ ಮೂರ್ತಿ ಬಂದು ಸ್ವಯಂಭೂ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ವಿಶ್ವರೂಪ ದರ್ಶನ ಎಲ್ಲ ಇದೆ. ಇದೇನೆಂದರೆ ಧನುರ್ಮಾಸಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದಾದಮೇಲೆ ಧನುರ್ಮಾಸ ಮುಗಿದ ಮೇಲೆ ನಿಮಗೆ ವಿಶ್ವರೂಪ ದರ್ಶನವೂ ಮಾಡ್ಬೋದು. ಇಲ್ಲಿ ಎಲ್ಲ ಪಿಲ್ಲರ್ಗಳೂ ಒಳ್ಳೆ ಕೆತ್ತನೆಗಳಿದೆ ಫ್ರೆಂಡ್ಸ್. ಎಲ್ಲ ಬಂದರೆ ನೀವು ತುಂಬ ಚೆನ್ನಾಗಿ ನೋಡ್ಬೋದು. ಮತ್ತು ಇಲ್ಲಿ 1000 ಕಾಲು ಮಂಟಪವೂ ಇದೆ. ಆಮೇಲೆ
ಮೂಲ ದೇವರ ವಿಗ್ರಹದ್ದು ಪಾದ ಹೊರಗಡೆ ಬಂದು ದರ್ಶನ ಮಾಡ್ಬೋದು. ಹೊರಗಡೆ ಬಂದಿದ್ದ ತಕ್ಷಣವೇ ಅಲ್ಲೇ ದರ್ಶನ ಮಾಡ್ಬೋದು. ಇನ್ನೊಂದು ವಿಶೇಷ ಏನಂದರೆ, ರಾಮಾನುಜಾಚಾರ್ಯರವರ ದೇವಸ್ಥಾನ ಒಂದು ಸಪ್ರೇಟಾಗಿ ಇಟ್ಟಿದ್ದಾರೆ. ಅದು ದೇವಸ್ಥಾನ ಅಲ್ಲಿ ಬಂದು ಹಿಂದೂಗಳು ಮಾತ್ರ ಪ್ರವೇಶ ಇರೋದು, ಎಲ್ಲರೂ ಹೋಗೋಕ್ಕಾಗಲ್ಲ. ಸೊ ಗೋಪುರಗಳು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಮೇಲ್ಗಡೆಲ್ಲ ಒಳ್ಳೆ ಕೆತ್ತನೆಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಾಮಾನುಜಾಚಾರ್ಯರವರ ಒಂದು ಸನ್ನಿಧಿ ತುಂಬ ಚೆನ್ನಾಗಿದೆ. ಅದು ಬಂದು ನೀವು ವೀಕ್ಷಣೆ ಮಾಡಬೇಕು. ನೀವು ನೋಡ್ತಾ ಇರೋದು ಅದೇನೆ, ರಾಮಾನುಜಾಚಾರ್ಯರವರ ಒಂದು ದೇವಸ್ಥಾನ. ನೀವು ಹೋಗಿ ನೋಡಿದ್ರೆ ನಿಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನಮಗೆ ಮಧ್ಯಾಹ್ನ ಆಗೋಯ್ತು ಅಲ್ಲಿ ವಿಸಿಟ್ ಮಾಡೋಕ್ಕೆ. ಅಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಫ್ರೆಂಡ್ಸ್, ಹಂಗಾಗಿ ಇಲ್ಲಿ ಒಂದು ವಿಶೇಷ ಮೆಸೇಜ್ ಹೇಳ್ತೀನಿ ನಿಮಗೆ. ಇದು ಐಲ್ಯಾಂಡ್ ಥರ ಇರೋದಲ್ಲ, ಇದು ಐಲ್ಯಾಂಡೇ ಇದು. ಯಾಕಂದರೆ ಒಂದು ಕಡೆ ಕಾವೇರಿ ನದಿ, ಇನ್ನೊಂದು ಕಡೆ ಕೊಲ್ಲಿಡಮ್ ನದಿ ಹರಿತಾ ಇದೆ, ಎರಡು ಕಡೆನೂ. ಮಧ್ಯದಲ್ಲಿ ಶ್ರೀರಂಗ ದೇವಸ್ಥಾನ ಇದೆ. ವಿಶೇಷ ಏನಂದರೆ, ಕಾವೇರಿ ನದಿ ಆ ಊರಿಗೆ ಒಂದು ತಾಯಿಯಾಗಿ ಹರಿತಾ ಇದ್ದಾಳೆ. ಇನ್ನೊಂದು ಕಡೆ ಕೊಲ್ಲಿಡಮ್ ನದಿ ಬಂದು ಅವ್ರನ್ನ ಸೇಫ್ ಮಾಡೋಕ್ಕೆ, ಯಾವುದನ್ನ ಪ್ರವಾಹ ಬಂದರೆ ಅದನ್ನು ಸೇಫ್ ಮಾಡೋಕ್ಕೆ ಇವು ನದಿ ಬಂದು ತಡೀತಾ ಇದೆ. ಕಾವೇರಿ ನದಿ ಇಡೀ ಊರಿಗೆ ನೀರು ಕೊಟ್ಟರೆ ಎಲ್ಲರನ್ನೂ ಕಾಪಾಡಿದ್ರೆ, ಆ ಕಡೆ ಕೊಲ್ಲಿಡಮ್ ನದಿ ಬಂದು ಡ್ಯಾಮು ಇಂದ ಸಂರಕ್ಷಣೆ ಮಾಡ್ತಾ ಇದ್ದಾಳೆ. ಇನ್ನು ನಾವು ಸ್ಟೇ ಆಗಿದ್ದು ಬಂದು ಕೋಟೆಯಾಡ್ ಮ್ಯಾರಿಟ್ ಅಂತ ಹೋಟೆಲ್ಲು. ಇದು 7 ಸ್ಟಾರ್ ಹೋಟೆಲ್ಲು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಈಗ ಬಂದಿರೋದು ಉಚ್ಚಿಪಿಳ್ಳಯ್ಯರ್ ಕೋವಿಲ್ ಅಂತ ಬೆಟ್ಟ. ಆ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಈಗ. ಆ ದೇವಸ್ಥಾನದಲ್ಲಿ ಮಧ್ಯಭಾಗದಲ್ಲಿ ಶಿವ ಮತ್ತು ಪಾರ್ವತಿದು ದೇವಸ್ಥಾನ ಇದೆ. ತಾಯಮ್ಮನವರಂತ ಶಿವನ ಹೆಸರು ಅಲ್ಲಿ. ಅಲ್ಲಿಂದ ಮತ್ತೆ ಮೇಲೆ ಹೋದರೆ ಟಾಪಲ್ಲಿ ನಿಮಗೆ ಗಣೇಶ ದೇವಸ್ಥಾನ ಇದೆ, ವಿಗ್ರಹ ತುಂಬ ಚೆನ್ನಾಗಿದೆ. ಆ ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತೆ ನಾವು ಕೆಳಗಡೆ ಇಳಿಯುವಾಗ ನೋಡಿ, ಹೊರಗಿನಂಥ ವ್ಯೂಸ್ ಇದು. ಇಡೀ ತಿರುಚಿನೇ ಕಾಣುತ್ತೆ ಅಲ್ಲಿಂದ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬಂದರೆ ತಿರುಚಿಗೆ ಇದನ್ನು ಮಿಸ್ ಮಾಡಿಬಿಡಿ, ದಯವಿಟ್ಟು ವಿಸಿಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದನ್ನು ಮುಗಿಸ್ಕೊಂಡು ನಾವು ಇನ್ನೂ ಹೊರಡುತ್ತೀವಿ ಮನೆಗೆ, ಬೆಂಗಳೂರಿಗೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.